ರಾತ್ರಿ ಉಳಿದಿರೋ ಅನ್ನ ಬಿಸಾಕ್ತಾ ಇದ್ದೀರಾ? ಹಂಗಾದ್ರೆ ಈ ಥರ ಖಂಡಿತ ಒಂದ್ಸತಿ ಈ ರೆಸಿಪಿ ಏನಾದರೂ ಟ್ರೈ ಮಾಡಿ. ಇಲ್ಲಾಂದರೆ ಮಕ್ಕಳು ಏನಾದರೂ ಲಂಚ್ ಬಾಕ್ಸ್ ಏನಾದರೂ ತಿಂತಾ ಇಲ್ವಾ, ರಿಟರ್ನ್ ಮನೆಗೆ ಎತ್ಕೊಂಡ್ಬರ್ತಾ ಇದ್ದೀರಾ, ಊಟನೇ ಸರಿಗೆ ಮಾಡ್ತಾ ಇಲ್ವಾ ಅಂಥವ್ರಿಗಾದರೆ ಈ ಥರ ರೆಸಿಪಿ ಅನ್ನೋದು ಒಂದ್ಸತಿ ಟ್ರೈ ಮಾಡಿ. ಯಾರ್ಯಾರಿಗೆ ಇಷ್ಟ ಆಗಲ್ಲ ಅಂಥವ್ರು ಕೂಡ ಫುಲ್ ಖಾಲಿ ಮಾಡ್ಕೊಂಬರ್ತಾರೆ ಬಾಕ್ಸ್ ಅನ್ನೋದು. ಮಕ್ಕಳಿಗೆ ಅಲ್ಲ, ದೊಡ್ಡವ್ರು ಕೂಡ ಅಷ್ಟೇ, ಅಷ್ಟೊಂದು ಚೆನ್ನಾಗಿರುತ್ತೆ. ಬರೀ ಇದೊಂದು ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ನಮಗೆ ಸೈಡ್ಗೆ ಬಂದ್ಬಿಟ್ಟು ಚಟ್ನಿ, ಸಾಂಬಾರು, ಏನು ಸಾಗು ಏನು ಬೇಕಾಗಿಲ್ಲ. ಇದೊಂದು ರೆಸಿಪಿನ ಮಾಡ್ಕೊಂಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಹೇಳ್ತಾ ಇದ್ದೀನಿ ನೋಡಿ, ಒಂದು ಸತಿ ಟ್ರೈ ಮಾಡಿ, ಅವರೇ ಮಾಡಿ ಕೇಳಿಸ್ಕೊಂಡು ತಿಂತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಯಾಕಂದರೆ ಉಳಿದಿರೋ ಅನ್ನ ಯಾರೂ ಸಾಮಾನ್ಯವಾಗಿ ತಿನ್ನೋದಿಲ್ಲ. ಮಕ್ಕಳಿಗೆ ಮಾಮೂಲಿ ಬಿಸಿ ಅನ್ನ ಹಾಕಿದ್ರೆ ಅವ್ರು ತಿನ್ನೋದಿಲ್ಲ. ಬಟ್ ಈ ಥರ ಅನ್ನದಲ್ಲೇ ಆ ಥರ ಡಿಫ್ರೆಂಟಾಗಿ ಮಾಡಿಕೊಡಿ, ಅವರು ಇಷ್ಟಪಟ್ಟು ತಿಂತಾರೆ. ಅವ್ರು ತಿಂದರೆ ನಮಗೂ ಇನ್ನೂ ಖುಷಿನೇ ಅಲ್ಲ. ಬಟ್ ಅಂಥವ್ರಿಗೆ ಈ ಥರ ಯಾರ್ಯಾರು ಮಕ್ಕಳು ತಿನ್ನಲ್ಲೋ ಅಂಥವ್ರಿಗೆ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಆದರೆ ನಾನು ನೈಟ್ ಉಳಿದಿರೋ ರೈಸ್ ಅನ್ನೋದು 1 ಕಪ್ಪಲ್ಲಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಉದುರುದ್ರಾಗಿರೋದ್ರಿಂದ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಏನಾದರೂ ನುಣ್ಣಗಿದ್ರೆ ಹಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಬಟ್ ಇದು ಉದುರುದ್ರಾಗಿರೋದ್ರಿಂದ ಇದನ್ನು ಸ್ಮ್ಯಾಶ್ ಮಾಡೋಕ್ಕಾಗೋದಿಲ್ಲ. ಮಿಕ್ಸಿಗೆ ಹಾಕ್ಕೊಳ್ಳೋ ಕೂಡ ಅಷ್ಟೇ, ನಾವು ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ನೀರು ಹಾಕ್ಕೋಬಾರ್ದು, ಯಾಕಂದರೆ ಒಂದು ಹನಿ ಕೂಡ ನೀರು ಈ ರೆಸಿಪಿಯಲ್ಲಿ ಅನ್ನೋದು ನಾವು ನೀರು ಅನ್ನೋದು ಸೇರಿಸ್ಕೊತಾ ಇಲ್ಲ. ನೋಡಿ, ಈ ಥರ ಜಾಸ್ತಿ ನುಣ್ಣಗೆ ಬೇಕಾಗಿಲ್ಲ. ಮಾಮೂಲಿ ನಾವು ಮಕ್ಕಳಿಗೆ ತಿನ್ನಿಸ್ತೀವಲ್ಲ ಆ ಥರ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಯಾವ ಥರ ಇರುತ್ತೋ ಅದೇ ಥರ ಇರಬೇಕು. ನಾನೊಂದು ಬಟ್ಲು ತಗೊಂಡು ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಎಲ್ಲ ದೊಡ್ಡವ್ರು ಕೂಡ ಅಷ್ಟು ಇಷ್ಟ ಆಗುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನಾವು ಮಿಕ್ಕಿರೋ ಅನ್ನ ಬಿಸಾಕ್ತಾ ಇರ್ತೀವಿ, ಇಲ್ಲಾಂದರೆ ತಿಂತಾ ಇರ್ತೀವಿ. ಬಟ್ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 2 ಆಲೂಗಡ್ಡೆಯನ್ನು ಇದನ್ನು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಈ ಥರ ತುರಿದ್ಬಿಟ್ಟಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಸ್ಮ್ಯಾಶರ್ ತೊಗೊಂಡು ಈ ಥರ ನುಣ್ಣಗೆ ಮಾಡ್ಕೋಬೋದು. ಟೈಮ್ ಇದ್ದರೆ ತುರಿದ್ಬಿಟ್ಟೆ ಹಾಕ್ಕೊಳ್ಳಿ. ಇಲ್ಲ ನಮ್ಗೆ ಟೈಮ್ ಇಲ್ಲ, ಬೇಗ ಮಾಡ್ಕೋಬೇಕು, ಯಾಕಂದರೆ ಮಕ್ಕಳು ಬೆಳಗ್ಗೆ ಬೇಗ ಹೋಗಬೇಕು ಅಂದರೆ ನಮ್ಗೆ ಟೈಮ್ ಇರೋದಿಲ್ಲ. ಅದಕ್ಕೆ ಈ ಥರ ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಂಬಿಡಿ. ತುಂಬಾ ಚೆನ್ನಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಮೇಲೆ ಇದನ್ನು ಕ್ಲೀನಾಗಿ ಅದೆಲ್ಲ ಅಂಟ್ಕೊಂಡಿದ್ದಲ್ಲ ಅದೆಲ್ಲ ತೊಗೊಂಬಿಟ್ಟು ಇದಕ್ಕೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಿ. ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅದನ್ನು 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. 1 ಕ್ಯಾರೆಟು ತುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಅಷ್ಟೇ, ಇದನ್ನು ಚಿಕ್ಕದಾಗಿ ಹಚ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡ್ರು, 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರು, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರು, ಚಾಟ್ ಮಸಾಲ ಅನ್ನೋದು ಒಂದು ಸ್ವಲ್ಪ ತಗೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನೋದು ಸೇರಿಸ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ಚಾಟ್ ಮಸಾಲ ಇಲ್ಲ ಅಂದರೆ ಕೂಡ ಗರಂ ಮಸಾಲ ಹಾಕ್ಕೊಂಡು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಜೀರಿಗೆ ಪೌಡ್ರು ಮತ್ತು ಸ್ವಲ್ಪ ಹಾಕ್ಕೊಳ್ಳಿ, ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಕಲಿಸ್ತಾ ಇದ್ರೆ ಆ ಮಕ್ಕಳು ಹಸಿದು ಕೂಡ ತಿಂತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ನೀರು ಒಂಚೂರು ಹಾಕ್ಕೊಳ್ದಿದ್ರೆ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಏನಾದರೂ ಕಾಫಿ ಟೈಮು ಇಲ್ಲಾಂದರೆ ಮಕ್ಕಳೇನಾದ್ರು ಬಂದಾಗ ಈ ಥರ ಒಂದು ಸತಿ ಮಾಡಿಕೊಡಿ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಇದು ಬೈಂಡಿಂಗ್ಗೋಸ್ಕರ. ಅದು ಅಕ್ಕಿ ಹಾಕಿರ್ತೀವಲ್ಲ, ಆಲೂಗಡ್ಡೆ ಎಲ್ಲ ಹಣ್ಣು ಥರ ಇರುತ್ತೆ, ಅದಕ್ಕೋಸ್ಕರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ಅನ್ನೋದು ಸೇರಿಸ್ಕೊಂಡಿದ್ದೀನಿ. ನೀರೇನು ಎಕ್ಸ್ಟ್ರಾ ಏನು ಸೇರ್ಸೋಕ್ಕೆ ಹೋಗಬೇಡಿ. ಇದನ್ನು ರೌಂಡ್ಗೆ ನಾವು ಬಾಲ್ ಥರ ಮಾಡಿಕೊಂಡು ಒಂದು ಸಪ್ರೇಟ್ಗೆ ಇಟ್ಕೊಂಬಿಡೋಣ. ಬೇಗ ಆಗುತ್ತೆ ಈ ಥರ ಮಾಡ್ಕೊಂಡು ಇಟ್ಕೊಂಬಿಟ್ರೆ. ಎಲ್ಲ ಎಷ್ಟಾಯ್ತೋ ಅಷ್ಟು ನಮಗೆ ಒಂದು ಬಾಲ್ ಥರ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಬಿಡೋಣ. ಇದು ಲಂಚ್ ಬಾಕ್ಸ್ಗೂ ತೊಗೋಬೋದು. ಬಟ್ ರಾತ್ರಿ ಅನ್ನ ಲಂಚ್ ಬಾಕ್ಸ್ ಹೆಂಗೆ ಮಾಡ್ಕೊಡೋದು ಅಂತ ಏನಿಲ್ಲ, ಬಟ್ ಏನೂ ಆಗೋದಿಲ್ಲ. ಇದು ಆರಾಮಾಗಿ ಮಾಡಿಕೊಡ್ಬೋದು. ಇಲ್ಲ ನೀವು ಬಿಸಿಯನ್ನಲ್ಲೇ ಮಾಡ್ತೀವಿ ಅಂದರೂ ಕೂಡ ಆರಾಮಾಗಿ ಮಾಡ್ಕೋಬೋದು. ಈ ಥರ ಎಲ್ಲ ರೌಂಡಾಗಿ ರೋಲ್ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಸ್ಟವ್ ಮೇಲೆ ಒಂದು ಈ ಥರದ್ದು ಪಡ್ಡುದು ಬರುತ್ತಲ್ಲ ಆ ಥರ ತಗೊಂಡು ಆಯಿಲನ್ನು ಕ್ಲೀನಾಗೆಲ್ಲ ಹಾಕ್ಕೊಂಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳು ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಚ್ಛ ಇದು ತುಂಬಾ ಒಳ್ಳೆಯದು. ಬಟ್ ಈ ಥರ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಮಕ್ಕಳಿಗೆ ಏನಂದರೆ ಸ್ವಲ್ಪ ನೋಡೋಕ್ಕೆ ಕಲರ್ಫುಲ್ಲಾಗಿ ನೋಡೋಕ್ಕೆ ಚೆನ್ನಾಗಿದ್ರೆ ಅದಕ್ಕೆ ಆ ಮಕ್ಕಳಿಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಎಳ್ಳು ಹಾಕಿದ್ಮೇಲೆ ನಾವು ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಇದೆಲ್ಲ, ಅದು ನಮಗೆ ಯಾವ ಥರ ಶೇಪ್ ಬೇಕಾದ್ರೂ ಮಾಡ್ಕೋಬೋದು. ಕಟ್ಲೆಟ್ ಥರನೂ ಮಾಡ್ಕೋಬೋದು, ಬಟ್ ಈ ಥರ ರೌಂಡು ಕೂಡ ಮಾಡ್ಕೋಬೋದು. ಕಟ್ಲೆಟ್ ಥರ ಮಾಡಿದ್ರೆ ತವ ಬರುತ್ತಲ್ಲ ಅದರಲ್ಲೂ ಶಾಲು ಫ್ರೈ ಥರ ಮಾಡ್ಕೊಡ್ಬೋದು. ಇಲ್ಲಾಂದರೆ ಈ ಥರ ರೌಂಡಿಗೆ ನಮಗೆ ಬಾಲ್ ಥರ ಮಾಡಿಬಿಟ್ಟು ಕೂಡ ಕೊಡ್ಬೋದು. ಬಟ್ ಯಾವ ಥರ ಮಾಡಿದ್ರೆ ಕೂಡ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕ್ಕೊಂಡ್ಬಿಟ್ಮೇಲೆ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಒಂದು 3 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಮತ್ತು ಟರ್ನ್ ಮಾಡಿಬಿಟ್ಟು ಮತ್ತೆ ಒಂದು 2 ನಿಮಿಷ, ಒಂದು 5 ನಿಮಿಷ ಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಎಲ್ಲ ಮಾಡ್ತಾ ಇರೋದು. ಒಂದು 5 ನಿಮಿಷ ಬೇಕಾಗುತ್ತೆ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ಗೆ ಚಟ್ನಿ
ನಮಗೆ ಸಾಂಬಾರು ಸಾಗು ಈ ಥರ ಏನು ಬೇಕಾಗಿಲ್ಲ, ಇದೊಂದು ಮಾಡಿಕೊಡಿ. ಮಕ್ಕಳು ಕೂಡ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾರೆ. ಒಂದು ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಮತ್ತೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಟ್ಟ ಮೇಲೆ ಇದು ರೆಡಿ ಆಗೈತೆ ನೋಡಿ. ಈ ಥರ ಕಲರ್ ಅನ್ನೋದು ನಮ್ಗೆ ಚೇಂಜ್ ಆಗಬೇಕು, ಆವಾಗ ಇದಾಗೈತೆ ಅಂದ್ಬಿಟ್ಟು ಅಂತ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ ಹಂಗೆ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ದಿರೋದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಏನಾದರೂ ನಿಮ್ಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ನೋಡಿದ್ರೇ ಕಲರ್ಫುಲ್ ಥರ ಕಾಣಿಸ್ತಾ ಇತ್ತಲ್ಲ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಎಲ್ಲ ಹೇಳ್ತಾ ಇದ್ದೀನಿ ನೋಡಿ, ದೊಡ್ಡವ್ರು ಕೂಡ ಅಷ್ಟೊಂದು ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ಏನಾದರೂ ನಾವು ಮಾಡ್ಕೊಂಡು ತಿನ್ನಬೇಕು. ಒಂದೇ ಥರ ನಾವು ಟಿಫನ್ ತಿಂದು ಬೇಜಾರಾಗಿದ್ದು, ದೋಸೆ ಇಡ್ಲಿ ಈ ಥರ ಚಪಾತಿ ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಖಂಡಿತ ಒಂದು ಸತಿ ಟ್ರೈ ಮಾಡಿ. ಯಾಕಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ. ಇದ್ರ ಟೇಸ್ಟ್ ಕೂಡ ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡ್ಬೇಕು ಕೂಡ ಎಷ್ಟು ಕಲರ್ಫುಲ್ ಆಗೈತಲ್ಲ. ಈ ಥರ ಇದ್ದರೆ ಮಕ್ಕಳೇನು ಎಲ್ಲರೂ ತಿಂತಾರೆ. ಅಷ್ಟೊಂದು ಚೆನ್ನಾಗಿರುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಏನಾದರೂ ನಿಮ್ಮ ಮನೇಲಿ ಏನಾದರೂ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.